ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಗ್ರಾಮೋನ್ ಕೇಂದ್ರಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವೊಂದು ತಾಲೂಕು, ಯಾವೊಂದು ಗ್ರಾಮ ಪಂಚಾಯಿತಿ, ಯಾವೊಂದು ಊರಿಗೆ ಈ ಒಂದು ಗ್ರಾಮೋನ್ ಕೇಂದ್ರಗಳನ್ನು ಅರ್ಜಿ ಆಹ್ವಾನಿಸಲಾಗಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಬೆಂಗಳೂರು ಡಿವಿಷನ್ನು, ಮೈಸೂರು ಡಿವಿಷನ್ನು ಮತ್ತು ಕಲಬುರಗಿ ಡಿವಿಷನು, ಬೆಳಗಾವಿ ಡಿವಿಷನಲ್ಲಿ ಈ ಒಂದು 4 ಡಿವಿಷನ್ಗಳಲ್ಲಿ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನೀವೇನಾದರೂ ಈ ಒಂದು ಗ್ರಾಮೋನ್ ಫ್ರಾಂಚೈಸಿಗೆ ಅರ್ಜಿ ಸಲ್ಲಿಸಬೇಕಂತ ವೇಟ್ ಮಾಡ್ತಾಯಿದ್ರೆ ನಿಮಗೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಒಂದು ಊರಿಗೆ ಅರ್ಜಿ ಆಹ್ವಾನ ಆಗಿದೆ ಇಲ್ಲ ಅಂತ ಲಿಸ್ಟ್ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮೊಂದು ಊರು ಬರುತ್ತೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೋದು. ಈ ಲಿಸ್ಟಲ್ಲಿ ನಿಮ್ಮೊಂದು ಊರ ಹೆಸರಿದ್ದರೆ ನೀವು ಅರ್ಜಿ ಕೂಡ ಸಲ್ಲಿಸ್ಕೋಬೋದು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ಈ ಹಿಂದೆ ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಆ ವಿಡಿಯೋ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಟ್ಟು 150ರಿಂದ 200 ಗ್ರಾಮಗಳಿಗೆ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಎಲ್ಲ ಒಂದು ಗ್ರಾಮಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆಯವರೆಗೆ ನೋಡಿ. ಮೊದಲಿಗೆ ಬೆಳಗಾವಿ ಡಿವಿಷನಿಂದ ಪ್ರಾರಂಭ ಮಾಡೋಣ. ಬೆಳಗಾವಿ ಡಿವಿಷನಲ್ಲಿ ಬರುವಂಥ ಜಿಲ್ಲೆಗಳು, ಮೊದಲಿಗೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿಗೆ ಅರ್ಜಿ ಆಹ್ವಾನ ಆಗಿದೆ ನೋಡಿ. ಬಾದಾಮಿ ತಾಲೂಕಿನಲ್ಲಿ ಯಾವ್ಯಾವಪ್ಪ ಅಂದರೆ ಹದಗಲ್ಲ ಅಂತಿದೆ. ಹದಗಲ್ಲ, ಕಾಕನೂರು, ಪಟ್ಟದಕಲ್ಲು. ಕೆಲವು ಗ್ರಾಮಗಳ ಹೆಸರಲ್ಲಿ ತಪ್ಪಾಗಿರ್ಬೋದು, ಯಾಕಂದರೆ ಇಂಗ್ಲೀಷಲ್ಲಿ ಇರುತ್ತೆ, ಅದನ್ನು ನಾವು ಕನ್ನಡದಲ್ಲಿ ಬರೆದಿದ್ದೇವೆ. ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಊರ ಹೆಸರು. ಏನೇ ಒಂದು ಕರೆಕ್ಷನ್ ಇದ್ದರೆ ನೀವು ಅರ್ಥ ಮಾಡ್ಕೊಳ್ಳಿ. ಆನಂತರ ಬಾಗಲಕೋಟೆ ತಾಲೂಕು, ಆಲೂರು ಗ್ರಾಮ ಪಂಚಾಯತು, ರಾಂಪುರ, ಸುತಗುಂಡರ. ಬಿಳಗಿ ತಾಲೂಕು, ಹೊನ್ನಿಹಾಳ, ಕುಂದರಗಿ. ಗುಳೇದಗುಡ್ಡ ತಾಲೂಕು, ಅನಸೂರು, ಕಾಟಗೇರಿ. ಹುನಗುಂದ ತಾಲೂಕಿನಲ್ಲಿ ಕೂಡಲ ಸಂಗಮ, ಮರೋಳ, ಮುಗನೂರು. ಇಳಕಲ್ ತಾಲೂಕಿನಲ್ಲಿ ವಡಗೇರಿಗೆ ಅರ್ಜಿ ಆಹ್ವಾನ ಆಗಿದೆ. ಜಮಖಂಡಿ ತಾಲೂಕಿನಲ್ಲಿ ಉಲ್ಯಾಳ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನ ಆಗಿದೆ. ಮುಧೋಳ ತಾಲೂಕಿನಲ್ಲಿ ಬರ್ಗಿ, ಹಲಗಲಿ, ಲಕ್ಷನಟ್ಟಿ, ಮಲಳಿ, ಮಲ್ಲಿಗೆರೆ, ಮುಗಲ್ಕೋಡ, ವಜ್ರಮಟ್ಟಿ. ಇವಿಷ್ಟು ಮುಧೋಳ ತಾಲೂಕಿನಲ್ಲಿರುವಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ತಾಲೂಕುಗಳು. ಇವಾಗ ಮತ್ತು ಬೆಳಗಾವಿ ವಿಭಾಗದಲ್ಲಿ ಮತ್ತು ಬೇರೆ ಜಿಲ್ಲೆ ನೋಡೋಣ. ನೋಡಿ, ಬೆಳಗಾವಿ ವಿಭಾಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ ತಾಲೂಕು, ಅಥಣಿಯಲ್ಲಿ ತೆಲಸಂಗ ಗ್ರಾಮ. ಖಾನಾಪುರ ತಾಲೂಕು, ಪರವಾಡ ಗ್ರಾಮ, ಪರಿಶವಾಡ ಗ್ರಾಮ. ಮುಂಡರಿ ತಾಲೂಕು ನೋಡಿ, ಮುಂಡರಿ ತಾಲೂಕು ಬಂದು ಗದಗನಲ್ಲಿ ಬರುತ್ತೆ. ಗದಗ ಜಿಲ್ಲೆ ಮುಂಡರಿ ತಾಲೂಕು, ಬಿದರಹಳ್ಳಿ ಗ್ರಾಮ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು, ಅದುರ ಊರು ಗ್ರಾಮ ಪಂಚಾಯಿತಿ. ರಾಣೆಬೆನ್ನೂರು ತಾಲೂಕು, ಬೆನಕನಕೊಂಡ ಪಂಚಾಯಿತು, ಮುದೇನೂರು ಪಂಚಾಯಿತು. ಶಿಗ್ಗಾಂವಿ ತಾಲೂಕು, ಮಡ್ಲಿ ಅಂತ ಕೊಟ್ಟಿದ್ದಾರೆ. ಮೊದಲಿ ಅಥವಾ ಮಡ್ಲಿ ಅನ್ನೋ ಗ್ರಾಮ ಪಂಚಾಯತ್ ಇದೆ. ನಂತರ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕು, ಅಗಸೂರು ಪಂಚಾಯಿತಿ, ಅಲಗೇರಿ ಪಂಚಾಯಿತಿ. ಭಟ್ಕಳ ತಾಲೂಕು, ಕೊಪ್ಪ ಪಂಚಾಯಿತಿ. ದಾಂಡೇಲಿ ತಾಲೂಕು, ಆಲೂರು ಪಂಚಾಯಿತಿ, ಅಂಬೋಡಿ ಪಂಚಾಯಿತಿ. ಲಾಸ್ಟಲ್ಲಿ ಹೊನ್ನಾವರ ತಾಲೂಕಿದೆ. ಹೊನ್ನಾವರಲ್ಲಿ ಕೊಡಣಿ ಅಂತಿದೆ. ಕೊಡಣಿ ಪಂಚಾಯಿತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದಾದ ನಂತರ ಕಾರವಾರ ನೋಡಿ, ಕಾರವಾರ ತಾಲೂಕು, ಹಾಸನೋಟಿ, ಕೆರವಾಡಿ. ಕುಮಟಾ ತಾಲೂಕು, ಬರ್ಗಿ. ಮುಂದುಗೋಡ ತಾಲೂಕಿನಲ್ಲಿ ವನಿಕೇರಿ ಗ್ರಾಮ. ಸಿದ್ದಾಪುರ ತಾಲೂಕಿನಲ್ಲಿ ಅನಲೆಬೈಲ ಅಂತಿದೆ. ಅನಲೆಬೈಲ ಗ್ರಾಮ ಪಂಚಾಯಿತಿ. ನೀಲಕುಂದ ಗ್ರಾಮ ಪಂಚಾಯಿತಿ. ಸಿರಿಸಿ ತಾಲೂಕು, ಗುಡ್ಡಾಪುರ ಪಂಚಾಯಿತಿ. ಉಲ್ಕಲ್ ಗ್ರಾಮ, ಮಂಜಗುಣಿ ಗ್ರಾಮ. ನೆಗ್ಗು, ಸಲಕಾಣಿ, ಸುಗವಿ, ಮುಂಚಳ್ಳಿ. ಇವಿಷ್ಟು ಸಿರಿಸಿ ತಾಲೂಕಿನಲ್ಲಿ ಬರುವಂಥ ಗ್ರಾಮ ಪಂಚಾಯಿತಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅದರ ನಂತರ ಸೂಪ ಅಂತಿದೆ. ಸೂಪ ತಾಲೂಕು, ಅನಸಿ ಗ್ರಾಮ ಪಂಚಾಯಿತಿ. ಬಜರ ಕುನಂಗ ಅಂತಿದೆ. ಬಜರ ಕುನಂಗ, ನಗೋಡ, ಸಿರಿಗಾಂವ, ಉಳಿವೆ ಅಂತಿದೆ. ಇಷ್ಟು ಸೂಪ ತಾಲೂಕಿನಲ್ಲಿ ಬರುವಂಥ ಗ್ರಾಮ ಪಂಚಾಯಿತಿಗಳು. ಅಂದರೆ ಯಲ್ಲಾಪುರ ಬರುತ್ತೆ, ಯಲ್ಲಾಪುರ ತಾಲೂಕು. ಇವೆಲ್ಲ ಉತ್ತರ ಕನ್ನಡ ಇರುವಂಥ ತಾಲೂಕುಗಳು ನೋಡಿ. ಯಲ್ಲಾಪುರ ತಾಲೂಕಿನಲ್ಲಿ ನಂದೊಳ್ಳಿ ಅಂತಿದೆ. ನಂದೊಳ್ಳಿ ಗ್ರಾಮಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಇವಾಗ ಬೆಳಗಾವಿ ಮುಗಿತು, ಬೆಂಗಳೂರು ಡಿವಿಷನ್ಗೆ ಬರೋಣ. ಬೆಂಗಳೂರು ಡಿವಿಷನ್ನು, ಬೆಂಗಳೂರಿನಲ್ಲಿ ಬೆಂಗಳೂರು ಗ್ರಾಮಾಂತರ ನೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅದರಲ್ಲಿ ದೊಡ್ಡಬಳ್ಳಾಪುರ ತಾಲೂಕು, ಹೊನ್ನಾವರ,
ಪಂಚಾಯಿತಿ, ಅನಂತರ ಕನಸವಾಡಿ ಪಂಚಾಯಿತು, ಹೊಸಕೋಟೆ ತಾಲೂಕು, ಬೈಲನರಸಾಪುರ ಪಂಚಾಯಿತು, ದೊಡ್ಡ ಹುಲ್ಲೂರು ಪಂಚಾಯಿತು, ನೆಲಮಂಗಲ ತಾಲೂಕು, ಅಗಲಕುಪ್ಪೆ ಗ್ರಾಮ, ದೊಡ್ಡಬೆಳೆ ಗ್ರಾಮ, ಕಲಾಲುಘಟ್ಟ ಗ್ರಾಮ, ಕೊಡಿಗೆಹಳ್ಳಿ ತಾಲೂಕು, ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇದಾದ ನಂತರ ನಿಮಗೆ ಮತ್ತು ರಾಮನಗರ ಬರುತ್ತೆ. ಬೆಂಗಳೂರು ಡಿವಿಷನಲ್ಲಿ ರಾಮನಗರ ಡಿಸ್ಟಿಕ್ಕು. ರಾಮನಗರ ಡಿಸ್ಟಿಕ್ನಲ್ಲಿ ನೋಡಿ ಚನ್ನಪಟ್ಟಣ ತಾಲೂಕಿದೆ. ಚನ್ನಪಟ್ಟಣ ತಾಲೂಕು, ಚನ್ನಪಟ್ಟಣದಲ್ಲಿ ಭೂಹಳ್ಳಿ ಅಂತಿದೆ. ಭೂಹಳ್ಳಿ, ಜೆ ಬ್ಯಾಡ್ರಹಳ್ಳಿ ಅಂತಿದೆ ನೋಡಿ, ಜೆ ಬ್ಯಾಡ್ರಹಳ್ಳಿ, ಎಂ ಬಿ ಹಳ್ಳಿ. ಅದಾದ ನಂತರ ಕನಕಪುರ ತಾಲೂಕು, ಕನಕಪುರದಲ್ಲಿ ಅರೆಕಟ್ಟಿ ದೊಡ್ಡಿ ಅಂತಿದೆ, ಹೊನ್ನಿಗನಹಳ್ಳಿ. ಅನಂತರ ಮಾಗಡಿ ತಾಲೂಕು, ಅಜ್ಜನಹಳ್ಳಿ, ಚಿಕ್ಕಹಳ್ಳಿ, ಹಂಚೀಕು, ಕಣ್ಣೂರು, ದಗ್ಗಿಕುಪ್ಪೆ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಅನಂತರ ರಾಮನಗರ ತಾಲೂಕು, ರಾಮನಗರ ತಾಲೂಕಲ್ಲಿ ಶಾನ್ಭೋಗನಹಳ್ಳಿ ಅಂತಿದೆ, ಶಾನ್ಭೋಗನಹಳ್ಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ರಾಮನಗರದಲ್ಲಿ ಒಂದೇ ಇದೆ, ಶಾನ್ಭೋಗನಹಳ್ಳಿ ಮಾತ್ರ. ಈಗ ಶಿವಮೊಗ್ಗದಲ್ಲಿ ನೋಡೋದಾದರೆ ಶಿವಮೊಗ್ಗ ಡಿಸ್ಟಿಕ್ಕು, ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ಭದ್ರಾವತಿ ತಾಲೂಕು. ಭದ್ರಾವತಿಯಲ್ಲಿ ನೋಡಿ ಸುಮಾರು ಹೈಯೆಸ್ಟು ಕಾಲ್ಫಾರ್ಮ್ ಆಗಿರೋದು ಈ ಒಂದು ಭದ್ರಾವತಿ ತಾಲೂಕಿನಲ್ಲೇ ಜಾಸ್ತಿ ಆಗಿದೆ. ಮೊದಲನೇದಾಗಿ ಅಂತರಗಂಗೆ ಗ್ರಾಮ, ಅರಳಿಕೊಪ್ಪ, ಅರೆಬೀಳಚಿ, ಅತ್ತಿಗುಂಡ, ಬರಂದೂರು, ದೊಡ್ಡೇರಿ, ಕಾಗೆ, ಕೊಡಮಗ್ಗೆ, ಕಂಬದಲ, ಹೊಸೂರು, ಕೊಮ್ಮಾರಹಳ್ಳಿ, ನರೇಶೆಟ್ಟಿಹಳ್ಳಿ, ಸಿಡ್ಲಿಪುರ, ತಾವರಘಟ್ಟ, ಎಡೆಹಳ್ಳಿ ಇವಿಷ್ಟು ಭದ್ರಾವತಿ ತಾಲೂಕಿನಲ್ಲಿ ಬರುವಂಥ ಗ್ರಾಮಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದಾದ ನಂತರ ಹೊಸನಗರ ತಾಲೂಕು ಅಂತಿದೆ. ಹೊಸನಗರ ತಾಲೂಕು ಕೂಡ ಅರ್ಜಿ ಆಹ್ವಾನಿಸಲಾಗಿದೆ. ಗ್ರಾಮ ಯಾವುದಂತ ನಾನು ಬರದಲ್ಲಿ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಅದನ್ನು ನೀವು ನೋಡ್ಕೋಬೋದು. ಅದಾದ ನಂತರ ಇಲ್ಲಿ ಚಿಕ್ಕಬಳ್ಳಾಪುರ ಬರುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು, ಚೇಳೂರು. ಅದಾದ ನಂತರ ನೆರೆಮುದ್ದೇಪಲ್ಲಿ ಗ್ರಾಮ ಪಂಚಾಯತ್ ತಾಲೂಕು. ಬಾಗೇಪಲ್ಲಿನಲ್ಲಿ ಗೋರ್ತಪಲ್ಲಿ, ಕೋತಕೋಟೆ ಅಂತಿದೆ. ಇವಿಷ್ಟು ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಅದರ ನಂತರ ಮಂಚೇನಹಳ್ಳಿ ತಾಲೂಕು, ಪುರ ಅಂತಿದೆ. ಪುರ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮತ್ತು ಚಿಕ್ಕಬಳ್ಳಾಪುರ ತಾಲೂಕು ಅಡ್ಡಗಲ್ಲು, ದೊಡ್ಡಮರಳಿ, ಗೊಲ್ಲಹಳ್ಳಿ, ಕಮ್ಮಗುಟ್ಟಹಳ್ಳಿ, ಕುಪ್ಪಹಳ್ಳಿ ಇವಿಷ್ಟು ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದರ ನಂತರ ಗೌರಿಬಿದನೂರು ತಾಲೂಕು ಸ್ನೇಹಿತರೆ, ಗೌರಿಬಿದನೂರು ತಾಲೂಕಿನಲ್ಲಿ ಬೇವಿನಹಳ್ಳಿ, ಹುಡುಗೂರು, ಮುದಲೋಡು, ನಕ್ಕಲಹಳ್ಳಿ, ರಾಂಪುರ, ಮಠದ ಹೊಸಹಳ್ಳಿ ಈ ಒಂದು ಪಂಚಾಯತಿಗಳಿಗೆ ಗ್ರಾಮ ಕೇಂದ್ರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇವೆಲ್ಲ ಪೆನ್ನಲ್ಲೇ ಬರ್ಕೊಂಡಿರೋ ಸ್ನೇಹವನ್ನು ಕಚ್ಚಾ ರಫಾಗಿ ಬರ್ಕೊಂಡಿರೋದು, ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕೆಂದರೆ ಭಾಳಷ್ಟು 100ರಿಂದ 180ವರೆಗೂ ಗ್ರಾಮ ಪಂಚಾಯತ್ವರೆಗೂ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇನ್ನು ಮೈಸೂರು ಮತ್ತು ಕಲಬುರಗಿ ಡಿವಿಷನಲ್ಲೂ ಕೂಡ ಅರ್ಜಿ ಆಹ್ವಾನಿಸಲಾಗಿದೆ. ಅವೆಲ್ಲವೂ ಕೂಡ ಹೇಳ್ತಾ ಹೋಗ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ. ಅದರ ನಂತರ ದಾವಣಗೆರೆ ಸ್ನೇಹಿತರೆ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು, ತಿಪ್ಪಗೊಂಡನಹಳ್ಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆನಂತರ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು, ಮಾಯಕೊಂಡ, ತೋಳಹುಣಸೆ ಅಂತಿದೆ, ತೋಳಹುಣಸೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆಮೇಲೆ ಹರಿಪುರ ಅಂತಿದೆ, ಹರಿಹರ ತಾಲೂಕು, ದೇವರ ಬೆಳಕೆರೆ ಅಂತಿದೆ, ದೇವರ ಬೆಳಕೆರೆ ಗ್ರಾಮ, ಅರಳಹಳ್ಳಿ ಗ್ರಾಮಕ್ಕೆ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನೋಡಿ ಅರಳಹಳ್ಳಿ. ಅದಾದ ನಂತರ ನಿಮಗೆ ಹೊನ್ನಹಳ್ಳಿ, ಕದರನಾಯಕನಹಳ್ಳಿ ಅಂತ ಒಂದಿದೆ, ಕದರನಾಯಕನಹಳ್ಳಿ, ಹೊನ್ನಹಳ್ಳಿ ತಾಲೂಕು, ಅರಳಹಳ್ಳಿ, ಹೊಸಹಳ್ಳಿ, ಕುಂಬಲೂರು, ರಾಂಪುರ ಇಷ್ಟು ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಜಗಳೂರು ತಾಲೂಕು ಬರುತ್ತೆ. ಜಗಳೂರಲ್ಲಿ ತೋರಣಗಟ್ಟೆ ಅಂತ ಬರುತ್ತೆ, ತೋರಣಗಟ್ಟೆಯಲ್ಲಿ ಕೂಡ ಅರ್ಜಿ ಆಹ್ವಾನಿಸಲಾಗಿದೆ. ಅದಾನಂತರ ಕೋಲಾರ ಡಿಸ್ಟಿಕ್ನಲ್ಲಿ ನೋಡಿ, ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ಚೌಡದೇವನಹಳ್ಳಿ,
ಪಂಚಾಯತು, ಮುದುವತಿ ಪಂಚಾಯತು, ಉರಗಲಿ ಪಂಚಾಯತು. ಇವು ಕೋಲಾರ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಬರುವಂಥವು. ನಂತರ ಕೋಲಾರ KGF ಅಂತ ಬರುತ್ತೆ. ಕೋಲಾರ ಗೋಲ್ಡ್ ಫೀಲ್ಡ್ ಅಂತ ಏನಿದೆಯಲ್ಲ, ಕೋಲಾರ KGFನಲ್ಲಿ ಬರುವಂಥ ಪಂಚಾಯತಿಗಳು. ಘಟ್ಟ ಮಾದ ಮಂಗಲ ಅಂತಿದೆ. ಘಟ್ಟ ಮಾದ ಮಂಗಲ, NG ಉಳುಕೂರು, ಮುಳಬಾಗಿಲು ತಾಲೂಕಿನಲ್ಲಿ ಅಂಬಿಕಲ್ಲು, ಬೈರುಕುರ, ಗುಮ್ಮಕಲ್ಲು ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಇನ್ನು ಮೈಸೂರು ವಿಭಾಗದಲ್ಲಿ ಸುಮಾರು ಒಂದು 50 ಹಳ್ಳಿಗಳಿದ್ದಾವೆ. ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ತಾಲೂಕು ಹಳ್ಳಿಗಳು ಸುಮಾರು ಒಂದು 30ರಿಂದ 40 ಇದ್ದಾವೆ. ಸೊ ಅವೆಲ್ಲ ಹೇಳ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. 1 ತಾಸುವರೆಗೂ ಈ ಒಂದು ವಿಡಿಯೋ ಆಗುತ್ತೆ. ಸೊ ನಿಮಗೆ ಮೈಸೂರು ಭಾಗದಲ್ಲಿ ಬರುವಂಥ ಜಿಲ್ಲೆಗಳಿದ್ದರೆ ಕಮೆಂಟ್ ಮಾಡಿ, ತಾಲೂಕು ಹೆಸರು, ಜಿಲ್ಲೆ ಹೆಸರು ಮತ್ತು ಗ್ರಾಮ ಪಂಚಾಯತ್ ಹೆಸರು ನನಗೆ ಕಮೆಂಟ್ ಮಾಡಿದರೆ ನಾನು ನಿಮಗೆ ಆ ಒಂದು ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನ ಆಗಿದೆ ಇಲ್ಲ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಸರ್ವರಲ್ಲಿ ಬರುವಂಥ ಜಿಲ್ಲೆಗಳು ಯಾವಿದಾವಲ್ಲ, ಬೀದರ್ ಆಗಿರ್ಬೋದು, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಹೊಸಪೇಟೆ, ಬಿಜಾಪುರ, ಈ ಥರ ಎಲ್ಲ ಒಂದು ಕಲಬುರಗಿ ಭಾಗದಲ್ಲಿ ಬರ್ತವೆ. ಸೊ ಆ ಒಂದು ತಾಲೂಕು ಮತ್ತು ಗ್ರಾಮ ಪಂಚಾಯತಿ ಹೆಸರನ್ನು ನನಗೆ ಕಮೆಂಟ್ ಮಾಡಿದರೆ ಆ ಒಂದು ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನ ಆಗಿದೆ ಇಲ್ಲ ಅಂತ ನಾನು ನಿಮಗೆ ಕಮೆಂಟ್ ಮಾಡಿ ಅದನ್ನು ಡೀಟೇಲನ್ನು ಚೆಕ್ ಮಾಡಿ ನಿಮಗೆ ಕಮೆಂಟ್ ಮೂಲಕ ಅರ್ಜಿ ಆಹ್ವಾನ ಆಗಿದೆ ಅಂತ ಚೆಕ್ ಮಾಡಿ ತಿಳಿಸ್ತೇನೆ. ಸೊ ಕೊನೆಯ ದಿನಾಂಕ ಬಂದು ಇವತ್ತೇ ಇದೆ. ಸೊ 15/7/2026 ಕೊನೆಯ ದಿನಾಂಕ ಇದೆ. ಸೊ ಇವತ್ತೇ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಯಾಕಂದ್ರೆ ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಇವತ್ತು, ಹಾಗಾಗಿ ನಾನು ವಿಡಿಯೋ ತುಂಬ ಲೇಟಾಗಿ ಮಾಡ್ತಾಯಿದ್ದೀನಿ. ಸೊ ಕ್ಷಮೆ ಇರಲಿ. ಸೊ ಹೆಚ್ಚಿನ ಮಾಹಿತಿ ಏನಾದರೂ ಗ್ರಾಮ ಒಂದು ಬಗ್ಗೆ ಬೇಕಂದರೆ ನಿಮಗೆ ಕಮೆಂಟ್ ಮಾಡಿ ಮಾಹಿತಿಯನ್ನು ಕೊಡ್ತೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.